ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಸುಮಾರು 2,500 ವರ್ಷಗಳ ಹಿಂದಕ್ಕೆ ಹೋಗ್ತಾ ಇದ್ದೇವೆ. ಐಸ್ಕಿಲ್ಲಸ್ನ ಒಂದು ಅದ್ಭುತ ದುರಂತ ನಾಟಕ ಅಗಮೆಮ್ನಾನ್ ಬಗ್ಗೆ ಮಾತಾಡೋಣ. ಇದು ಒರೆಸ್ಟಿಯಾ ಅನ್ನೋ ಒಂದು ಟ್ರಿಲಜಿ, ಅಂದರೆ 3 ನಾಟಕಗಳ ಸರಣಿಯ ಮೊದಲ ಭಾಗ. ಹೌದು, ಇದು ಸುಮ್ಮನೆ ಟ್ರೋಜನ್ ಯುದ್ಧ ಗೆದ್ದು ವಾಪಸ್ ಬಂದ ಒಬ್ಬ ರಾಜನ ಕಥೆ ಮಾತ್ರ ಅಲ್ಲ, ಅದಕ್ಕಿಂತ ಬಹಳ ಆಳವಾದದ್ದು. ಅಂದ್ರೆ ನ್ಯಾಯ ಅಂದ್ರೆ ಏನು, ಸೇಡು ತೀರಿಸ್ಕೊಳ್ಳೋದು ನ್ಯಾಯನ, ವೈಯಕ್ತಿಕ ದ್ವೇಷದಿಂದ ಒಂದು ಸಮಾಜ ಹೇಗೆ ಸುವ್ಯವಸ್ಥೆ ಕಡೆಗೆ ಸಾಗುತ್ತೆ, ಇಂಥ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಈ ನಾಟಕ ನಮ್ಮ ಮುಂದೆ ಇಡುತ್ತೆ ಗೊತ್ತಾ. ಹಾಗಾದ್ರೆ ಬನ್ನಿ ಈ ನಾಟಕದ ಜಗತ್ತಿನೊಳಗೆ ಇಳಿಯೋಣ. ಮೊದಲು ಇದರ ಮುಖ್ಯ ಪಾತ್ರಗಳು ಯಾರು, ಅವರ ನಡುವಿನ ಸಂಬಂಧಗಳು ಹೇಗಿವೆ? ಸ್ವಲ್ಪ ಜಟಿಲ ಅನ್ಸುತ್ತೆ ಅಲ್ವಾ? ಹೌದು, ಸ್ವಲ್ಪ ಜಟಿಲವೇ. ಕ್ಯಾರೆಕ್ಟರ್ ಸ್ಕೆಚ್ ಅಂಡ್ ರಿಲೇಶನ್ಶಿಪ್ಸ್. ಸರಿ. ಮೊದಲಿಗೆ ಅಗಮೆಮ್ನಾನ್. ಇವನು ಅರ್ಗೋಸ್ನ ರಾಜ, ಗ್ರೀಕ್ ಸೇನೆಯ ಮಹಾದಂಡನಾಯಕ, ಟ್ರೋಜನ್ ಯುದ್ಧದಲ್ಲಿ ಗೆದ್ದು ಬಂದ ದೊಡ್ಡ ವೀರ. ಆದರೆ ಅವನಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಯುದ್ಧಕ್ಕೆ ಹೋಗೋ ಮುಂಚೆ ತನ್ನ ಮಗಳನ್ನೇ, ಇಫಿಜೇನಿಯಾಳನ್ನ, ದೇವತೆಗಳನ್ನ ಸಮಾಧಾನ ಮಾಡೋಕೆ ಬಲಿ ಕೊಟ್ಟಿದ್ದ. ಆ ಪಾಪ ಪ್ರಜ್ಞೆ, ಆ ಒಂದು ನೈತಿಕ ಕುರುಡುತನ ಅವನಲ್ಲಿ ಇದ್ದೇ ಇದೆ. ಅಂದ್ರೆ ವೀರನಾದ್ರೂ ಅವನಲ್ಲಿ ಈ ದೋಷಗಳು, ಈ ಹುಬ್ರೆಸ್ ಅಂತಾರಲ್ಲ, ಅತಿಯಾದ ಹೆಮ್ಮೆ, ಅದು ಅವನ ಪತನಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ ಅಲ್ವಾ? ಖಂಡಿತವಾಗಿಯೂ. ವಿಶೇಷವಾಗಿ ಆ ನೇರಳೆ ಜಮಖಾನದ ದೃಶ್ಯ ಇದೆಯಲ್ಲ, ಅಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅವನ ಮುಖ್ಯ ಸಂಬಂಧಗಳು ಅಂದ್ರೆ ಅವನ ಹೆಂಡತಿ ಕ್ಲೈಟೆಮ್ನೆಸ್ಟ್ರಾ, ಇವಳೇ ಅವನನ್ನ ಕೊಲ್ಲೋದು. ಆಮೇಲೆ ಮಗಳು ಇಫಿಜೇನಿಯಾ, ಇವಳ ಬಲಿದಾನವೇ ಅವನ ವಿಧಿಯನ್ನ ಬರೆದು ಬಿಡುತ್ತೆ. ಮತ್ತೆ ಕೆಸ್ಯಾಂಡ್ರಾ, ಟ್ರೋಜನ್ ರಾಜಕುಮಾರಿ, ಯುದ್ಧದಿಂದ ತಂದ ಗುಲಾಮ ಅಥವಾ ಪ್ರೇಯಸಿ, ಅವಳು ಇವನ ವಿನಾಶವನ್ನ ಮೊದ್ಲೇ ನೋಡ್ತಾಳೆ ಮತ್ತು ಅವಳ ಜೊತೆಗೇನೆ ಸಾಯ್ತಾಳೆ. ಈಗ ಕ್ಲೈಟೆಮ್ನೆಸ್ಟ್ರಾ ಬಗ್ಗೆ ಹೇಳಿ. ಇವರು ಸಾಮಾನ್ಯ ಪಾತ್ರ ಅಲ್ಲ ಅನ್ಸುತ್ತೆ. ಖಂಡಿತ ಅಲ್ಲ. ನನ್ನ ಪ್ರಕಾರ ಇಡೀ ನಾಟಕದಲ್ಲಿ ಅತ್ಯಂತ ಶಕ್ತಿಶಾಲಿ ಪಾತ್ರ. ಬುದ್ಧಿವಂತೆ, ಮಾತುಗಾರ್ತಿ, ಅರ್ಗೋಸ್ನ ರಾಣಿ. ತನ್ನ ಮಗಳ ಸಾವಿಗಾಗಿ ಸೇಡು ತೀರ್ಸ್ಕೊಳ್ಬೇಕು ಅಂತ 10 ವರ್ಷಗಳಿಂದ ಪ್ಲಾನ್ ಮಾಡ್ತಾಳೆ. 10 ವರ್ಷ? ಹೌದು. ಅವಳು ಆಗಿನ ಕಾಲದ ಆ ಹೆಣ್ಣಿನ ಪಾತ್ರದ ಕಟ್ಟುಪಾಡುಗಳನ್ನೆಲ್ಲ ಮುರಿದು ನಿಲ್ತಾಳೆ. ರಾಜನ್ ಹಾಗೆ ಆಳ್ವಿಕೆ ಮಾಡ್ತಾಳೆ, ನ್ಯಾಯಾಧೀಶರ ತರ ಮಾತಾಡ್ತಾಳೆ, ಆಮೇಲೆ ಹಂತಕಿಯ ತರಹ ನಿರ್ದಯವಾಡಿ ಕೊಲೆ ಮಾಡ್ತಾಳೆ. ಅವಳ ಮಾತುಗಳಲ್ಲಿ ದೊಡ್ಡ ಶಕ್ತಿ ಇದೆ ಅಂತ ಕೇಳಿದ್ದೀನಿ. ಅಗಮೆಮ್ನಾನನ್ನ ಕೊಂದ ಮೇಲೆ ಅದು ಕೊಲೆಯಲ್ಲ, ನ್ಯಾಯ ಅಂತ ವಾದಿಸ್ತಾಳೆ ಅಲ್ವಾ? ಎಕ್ಸಾಕ್ಟ್ಲಿ. ಅವಳ ಸಂಬಂಧಗಳು ಕೂಡ ಅಷ್ಟೇ ಕಾಂಪ್ಲೆಕ್ಸ್. ಅಗಮೆಮ್ನಾನ್ ಜೊತೆಗಿನದು ಸೇಡಿನ ಸಂಬಂಧ, ಮಗಳು ಇಫಿಜೇನಿಯಾಳ ನೆನಪು, ಆ ಸಾವು ಅವಳ ಕ್ರೌರ್ಯಕ್ಕೆ ಕಾರಣ, ಆಮೇಲೆ ಎಜಿಸ್ಟಸ್ ಅಂತ ಅವಳ ಪ್ರೇಮಿ. ಇಬ್ಬರು ಸೇಡು ಮತ್ತು ಅಧಿಕಾರಕ್ಕೋಸ್ಕರ ಒಂದಾಗಿರ್ತಾರೆ. ಇನ್ನು ಕೋರಸ್ ಅಂದ್ರೆ ನಗರದ ಹಿರಿಯರು. ಅವರು ಅವಳ ಬುದ್ಧಿವಂತಿಕೆಯನ್ನು ನೋಡಿ ಬೆರಗಾಗ್ತಾರೆ, ಸ್ವಲ್ಪ ಹೆದರುತ್ತಾರೆ ಕೂಡ, ಆದ್ರೆ ಅವಳ ಕೆಲಸವನ್ನ ಒಪ್ಪೋದಿಲ್ಲ. ಕ್ಲೈಟೆಮ್ನೆಸ್ಟ್ರಾ ಅಂದ್ರೆ ಅದು ಸರಿತನದ ಮುಖವಾಡ ಹಾಕೊಂಡ ಸೇಡಿನ ಕರಾಳ ರೂಪ. ಆಮೇಲೆ ಕೆಸ್ಯಾಂಡ್ರಾ, ಇವರ ಕಥಾ ಬಹಳ ದುರಂತಮಯ ಅಂತ ಅನ್ಸುತ್ತೆ. ಹೌದು ಹೌದು. ಟ್ರೋಜನ್ ರಾಜಕುಮಾರಿ, ಪ್ರವಾದಿ ಬೇರೆ, ಅಪೋಲೋ ದೇವರಿಂದ ವರ ಪಡೆದವಳು. ಆದ್ರೆ ಒಂದು ಶಾಪ ಇದೆ. ಅವಳು ಸತ್ಯ ಹೇಳಿದ್ರೂ ಯಾರೂ ನಂಬಲ್ಲ. ಓಹ್, ಶಾಪಗ್ರಸ್ತೆ. ಹೌದು. ಅವಳು ಅಗಮೆಮ್ನಾನ್ನ ಮನೆತನದ ಆ ರಕ್ತಸಿಕ್ತ ಇತಿಹಾಸ, ಮುಂದೆ ನಡೆಯೋ ಕೊಲೆಗಳು ಎಲ್ಲವನ್ನೂ ಕಾಣ್ತಾಳೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಅಸಹಾಯಕಳು. ಅಗಮೆಮ್ನಾನ್ಗೆ ಅವಳೊಬ್ಳು ಯುದ್ಧದ ಟ್ರೋಫಿ, ಕ್ಲೈಟೆಮ್ನೆಸ್ಟ್ರಾಳಿಗೆ ಅವಳೊಬ್ಳು ಪ್ರತಿಸ್ಪರ್ಧಿ, ಕೊನೆಗೆ ಬಲಿಪಶು. ಅವಳಿಯ ಭವಿಷ್ಯವಾಣಿಯ ಭಾಷೆ ಕೂಡ ವಿಚಿತ್ರವಾಳಿದೆ ಅಂತಾರಲ್ಲ, ಸ್ವಲ್ಪ ಕಾವ್ಯಾತ್ಮಕವಾಗಿ, ತುಂಡು ತುಂಡಾಗಿ. ನಿಜ, ಅವಳ ಮಾತುಗಳು ಹಾಗೇ ಇರೋದು, ತುಂಡು ತುಂಡಾಗಿ, ಕಾವ್ಯಾತ್ಮಕವಾಗಿ, ಭಯಂಕರ ಚಿತ್ರಗಳ ರೂಪದಲ್ಲಿ ಬರುತ್ತೆ. ಬಹುಶಃ ಅದು ತರ್ಕಕ್ಕೆ ನಿಲುಕದ ಸತ್ಯವನ್ನ ಹೇಳುವೊಂದು ಪ್ರಯತ್ನ ಇರಬಹುದು. ಅಂದ್ರೆ ಅಹಂಕಾರ ತುಂಬಿದ ಜಗತ್ತಿನಲ್ಲಿ ಸತ್ಯದ ಧ್ವನಿ ಹೇಗೆ ಹತ್ತಿಕ್ಕಲ್ಪಡುತ್ತೆ ಅನ್ನೋದಕ್ಕೆ ಅವಳೇ ಒಂದು ಸಂಕೇತ. ಸರಿ. ಇನ್ನೊಬ್ಬ ಮುಖ್ಯ ವ್ಯಕ್ತಿ ಏಜಿಸ್ತಸ್, ಕ್ಲೈಟೆಮ್ನೆಸ್ಟ್ರಾಳ ಪ್ರೇಮಿ. ಹೌದು, ಏಜಿಸ್ಟಸ್. ಇವನು ಅಗಮೆಮ್ನಾನ್ನ ಕಸಿನ್.
ಇವನ ತಂದೆ ಥಿಯಸ್ಟೀಸ್ಗೆ ಅಗಮೆಮ್ನಾನ್ನ ತಂದೆ ಆಟ್ರಿಯಸ್ ಬಹಳ ಘೋರ ಅನ್ಯಾಯ ಮಾಡಿರ್ತಾನೆ ಗೊತ್ತಾ. ಥಿಯಸ್ಟೀಸ್ನ ಮಕ್ಕಳನ್ನೇ ಕೊಂದು ಅವನಿಗೆ ಊಟಕ್ಕೆ ಬಡಿಸಿರ್ತಾನೆ. ಅಯ್ಯೋ. ಹಾಗಾಗಿ ಎಜಿಸ್ಟಸ್ನ ಸೇಡು ಆ ಕುಟುಂಬದ ಹಳೆಯ ದ್ವೇಷದ ಚಕ್ರವನ್ನೇ ಮುಂದುವರಿಸುತ್ತೆ. ಆದ್ರೆ ನಾಟಕಕಾರ ಇವನನ್ನ ಅಂತ ವೀರ ಅಂತೇನು ತೋರ್ಸಲ್ಲ. ಸ್ವಲ್ಪ ಹೇಡಿ ಕುತಂತ್ರಿ ಕೊಲೆ ಎಲ್ಲ ಆದ್ಮೇಲೆ ಬಂದು ತಾನು ಹೀರೋ ಅಂತ ಪೋಸ್ ಕೊಡ್ತಾನೆ. ಕೋರಸ್ ಬಗ್ಗೆ ಏನು? ದಿ ಕೋರಸ್ ಆಫ್ ಆರ್ಗೀವ್ ಎಲ್ಡರ್ಸ್ ಅವರು ಬರೀ ನೋಡೋ ಜನನಾ? ಇಲ್ಲ, ಅವರು ಕೇವಲ ವೀಕ್ಷಕರಲ್ಲ. ಅರ್ಗೋಸ್ನ ಹಿರಿಯರ ಕೋರಸ್ ಇದೆಯಲ್ಲ, ಅದು ನಾಟಕದ ನೈತಿಕ ಪ್ರಜ್ಞೆ ಇದ್ದಾಗೆ. ಸಾಮಾನ್ಯ ಜನರನ್ನ ಪ್ರತಿನಿಧಿಸ್ತಾರೆ. ಅವರು ರಾಜ ಗೆದ್ದು ಬಂದಾಗ ಸಂತೋಷ ಪಡ್ತಾರೆ, ಆದ್ರೆ ಅದೇ ಸಮಯದಲ್ಲಿ ಅರಮನೆಯಲ್ಲಿರೋ ಆ ಪಾಪದ ನೆರಳನ್ನು ಗ್ರಹಿಸ್ತಾರೆ. ಅವರು ನ್ಯಾಯ ಅಂದ್ರೇನು, ದೇವರ ಶಿಕ್ಷೆ, ಸೇಡಿನ ಪರಿಣಾಮಗಳು ಈ ಬಗ್ಗೆ ಎಲ್ಲಾ ಪ್ರಶ್ನೆ ಮಾಡ್ತಾರೆ. ಆದ್ರೆ ಅವರಿಗೆ ಘಟನೆಗಳನ್ನ ತಡೆಯೋ ಶಕ್ತಿ ಇಲ್ಲ. ಅವರ ಆ ಗೊಂದಲ, ಭಯ, ನೈತಿಕ ಅಸ್ಥಿರತೆ ಇದೆಯಲ್ಲ, ಅದು ಪ್ರೇಕ್ಷಕರ ಭಾವನೆಗಳನ್ನೇ ತೋರಿಸುತ್ತೆ. ಇಡೀ ಕಥೆಯ ಮೂಲ ಕಾರಣ ಇಫಿಜೇನಿಯಾ, ಆಬ್ಸೆಂಟ್ ಬಟ್ ಎವರ್ ಪ್ರೆಸೆಂಟ್. ಹೌದು, ಇಫಿಜೇನಿಯಾ ಅಗಮೆಮ್ನಾನ್ ಮತ್ತು ಕ್ಲೈಟೆಮ್ನೆಸ್ಟ್ರಾಳ ಮಗಳು. ಅವಳ ಬಲಿದಾನವೇ ಈ ದುರಂತಕ್ಕೆಲ್ಲ ಬೀಜ. ಅವಳ ಸಾವು ಅಗಮೆಮ್ನಾನ್ನ ನೈತಿಕ ಪತನಕ್ಕೆ ಕಾರಣ ಆದ್ರೆ ಕ್ಲೈಟೆಮ್ನೆಸ್ಟ್ರಾಳ ಆತ್ಮವನ್ನೇ ಸೇಡಿಗಾಗಿ ಮೀಸಲಿಟ್ಟಿರುತ್ತೆ. ಅವಳು ಆ ಯುದ್ಧ, ಅಧಿಕಾರ, ಗಂಡಸರ ಮಹತ್ವಾಕಾಂಕ್ಷೆಗೆ ಬಲಿಯಾದ ನಿರಪರಾಧಿತ್ವದ ಒಂದು ಮೌನ ಸಂಕೇತ. ಅವಳ ನೆನಪು ನಾಟಕದ ತುಂಬ ಹರಡಿಕೊಂಡಿದೆ. ಓಕೆ, ರಿಲೇಶನ್ಶಿಪ್ಸ್ ವೆಬ್ ಸಮರಿ ಅಂದ್ರೆ ಈ ಎಲ್ಲಾ ಪಾತ್ರಗಳ ಸಂಬಂಧಗಳು ಸೇಡು, ಬಲಿ, ದ್ರೋಹ ಅನ್ನೋ ಒಂದು ವಿಷವರ್ತುಲದಲ್ಲೇ ಸುತ್ತುತ್ತಿವೆ ಅಂದಾಯಿತು. ಈ ಹಿನ್ನೆಲೆಯಲ್ಲಿ ನಾಟಕದ ಮುಖ್ಯ ವಿಷಯಗಳು ಏನು? ಮೇಜರ್ ಥೀಮ್ಸ್. ಖಂಡಿತ ಇಲ್ಲಿ ಬಹಳ ಗಹನವಾದ ವಿಷಯಗಳು ಬರ್ತವೆ. ಮೊದಲನೆಯದು ಮತ್ತು ಬಹುಶಃ ಮುಖ್ಯವಾದದ್ದು ಅಂದ್ರೆ ನ್ಯಾಯ ವರ್ಸಸ್ ಸೇಡು, ಜಸ್ಟಿಸ್ ವರ್ಸಸ್ ರಿವೆಂಜ್. ಇವೆರಡರ ನಡುವಿನ ಸಂಘರ್ಷ. ಕ್ಲೈಟೆಮ್ನೆಸ್ಟ್ರಾ ತಾನು ಮಾಡಿದ್ದು ನ್ಯಾಯ ಅಂತಾಳೆ, ಆದ್ರೆ ಅದು ನಿಜವಾಗ್ಲೂ ನ್ಯಾಯನಾ ಅಥವಾ ವೈಯಕ್ತಿಕ ಸೇಡಾ? ವೈಯಕ್ತಿಕ ಸೇಡು ಯಾವತ್ತಾದ್ರೂ ಸಾರ್ವತ್ರಿಕ ನ್ಯಾಯ ಆಗೋಕ್ ಸಾಧ್ಯನಾ? ಇದು ಬಹಳ ಮೂಲಭೂತ ಪ್ರಶ್ನೆ. ಇನ್ನು ಬಲಿದಾನ ಮತ್ತು ಅದರ ಬೆಲೆ, ಸ್ಯಾಕ್ರಿಫೈಸ್ ಆ್ಯಂಡ್ ಇಟ್ಸ್ ಕಾಸ್ಟ್ಸ್. ಹೌದು, ಇಫಿಜೇನಿಯಾಳ ಬಲಿದಾನ ಇದೆಯಲ್ಲ, ಅದು ಕೇವಲ ಒಂದು ಘಟನೆ ಅಲ್ಲ. ಅದು ಸಮಾಜದ ಒಳಿತಿಗಾಗಿ ಅಥವಾ ರಾಜ್ಯದ ಗುರಿಗಾಗಿ ಒಬ್ಬ ವ್ಯಕ್ತಿಯನ್ನ, ಒಂದು ಕುಟುಂಬದ ಪಾವಿತ್ರ್ಯವನ್ನ ಬಲಿ ಕೊಡಬಹುದಾ ಅನ್ನೋ ನೈತಿಕ ಪ್ರಶ್ನೆಯನ್ನ ಎತ್ತುತ್ತೆ. ಅದರ ಇಫೆಕ್ಟ್ಸ್ ನಾಟಕದ ತುಂಬಾ ಕಾಡುತ್ತೆ. ಕ್ಲೈಟೆಮ್ನೆಸ್ಟ್ರಾಳ ಸೇಡಿಗೆ ಅದೇ ಮುಖ್ಯ ಇಂಧನ. ಹಾಗೆಯೇ ಅಗೆಮೆಮ್ನಾನನ್ನ ವೀರವೈಭವದ ಮಿತಿಗಳು ಕೂಡ ಒಂದು ಥೀಮ್ ಅಲ್ವಾ? ಖಂಡಿತ. ಯುದ್ಧಭೂಮಿಯಲ್ಲಿ ಹೀರೋ ಆದವನು ಮನೆಯಲ್ಲಿ ನೈತಿಕವಾಗಿ ಸೋಲಬಹುದು. ಟ್ರಾಜನ್ ಯುದ್ಧದ ಗೆಲುವು ಅವನ ಖಾಸಗಿ ಜೀವನದ ಪಾಪಗಳನ್ನ ಮುಚ್ಚಿಹಾಕಲ್ಲ. ಅಂದ್ರೆ ಪಬ್ಲಿಕ್ ಸಕ್ಸೆಸ್ ಪ್ರೈವೇಟ್ ಮೊರಾಲಿಟಿಯನ್ನ ಗ್ಯಾರಂಟಿ ಮಾಡಲ್ಲ ಅನ್ನೋ ಪಾಠ ಇಲ್ಲಿದೆ. ಕ್ಲೈಟೆಮ್ನೆಸ್ಟ್ರಾಳ ಪಾತ್ರ ಲಿಂಗ ಮತ್ತು ಅಧಿಕಾರ, ಜೆಂಡರ್ ಅಂಡ್ ಪವರ್ದ ಬಗ್ಗೆಯೂ ಪ್ರಶ್ನೆಗಳನ್ನ ಕೇಳುತ್ತಲ್ವಾ? ಹೌದು, ಬಹಳ ಮುಖ್ಯವಾದಿ. ಅವಳು ರಾಜಕೀಯವಾಗಿ ಚಾಣಾಕ್ಷೆ, ನಿರ್ಧಾರ ತಗೊಳ್ಳುವುದರಲ್ಲಿ ಹಿಂಸಾತ್ಮಕ ಕೂಡ. ಇದು ಆ ಕಾಲದ ಪಿತೃಪ್ರಧಾನ ಸಮಾಜದಲ್ಲಿ ಒಬ್ಬ ಮಹಿಳೆ ಅಧಿಕಾರ ಹಿಡಿದಾಗ, ಧ್ವನಿ ಎತ್ತಿದಾಗ ಆಗುವ ತಲ್ಲಣಗಳು, ಆತಂಕಗಳು, ಸಾಧ್ಯತೆಗಳನ್ನ ತೋರಿಸುತ್ತೆ. ಅವಳ ಅಧಿಕಾರ ಸ್ಥಿರತೆ ತರುತ್ತಾ ಅಥವಾ ಇನ್ನಷ್ಟು ಗೊಂದಲ ಸೃಷ್ಟಿಸ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇನ್ನು ವಿಧಿ, ಭವಿಷ್ಯವಾಣಿ ಮತ್ತು ಮಾನವ ಜವಾಬ್ದಾರಿ, ಫೇಟ್, ಪ್ರಾಫೆಸಿ ಆ್ಯಂಡ್ ಹ್ಯೂಮನ್ ರೆಸ್ಪಾನ್ಸಿಬಿಲಿಟಿ. ಕ್ಯಾಸಾಂಡ್ರಾ ಭವಿಷ್ಯ ನೋಡಿದ್ರೂ ತಡೆಯೋಕ್ಕಾಗಲ್ಲ. ಹಾಗಾದ್ರೆ ಎಲ್ಲ ವಿಧಿ ಲಿಖಿತನಾ? ಇದು ನಾಟಕದ ತುಂಬಾ ಇರುವ ಒಂದು ಟೆನ್ಷನ್. ವಿಧಿ ಇರ್ಬೋದು, ದೈವಿಕ ಶಾಪ ಇರ್ಬೋದು, ಅದೆಲ್ಲ ಕೆಲಸ ಮಾಡ್ತಿದ್ರು ಪಾತ್ರಗಳು ತಮ್ಮ ಆಯ್ಕೆಗಳನ್ನ ಮಾಡ್ತಾರೆ. ಆಮೇಲೆ ಅದರ ಪರಿಣಾಮಗಳಿಗೆ ಅವರೇ ಜವಾಬ್ದಾರರಾಗ್ತಾರೆ. ಅಗಮೆಮ್ನಾನ್ ಆ ಜಮ್ಖಾನದ ಮೇಲೆ ನಡೆಯೋಕ್ ನಿರ್ಧಾರ ಮಾಡ್ತಾನೆ, ಕ್ಲೈಟೆಮ್ನೆಸ್ಟ್ರಾ ಕೊಲೆ ಮಾಡೋಕ್ ನಿರ್ಧರಿಸ್ತಾಳೆ. ಸೊ ಅನಿವಾರ್ಯತೆ ಮತ್ತು ವೈಯಕ್ತಿಕ ಹೊಣೆಗಾರಿಕೆ ಇದರ ನಡುವಿನ ಸಂಘರ್ಷ ಇದು. ಸರಿ. ಕೊನೆಯದಾಗಿ ಸಾರ್ವಜನಿಕ ವರ್ಸಸ್ ಖಾಸಗಿ ಕ್ಷೇತ್ರಗಳು, ಪಬ್ಲಿಕ್ ವರ್ಸಸ್ ಪ್ರೈವೇಟ್ ಸ್ಫಿಯರ್ಸ್. ಮನೆಯೊಳಗೆ ಅಂದ್ರೆ ಗ್ರೀಕ್ನಲ್ಲಿ ಒಯ್ಕಾಸ್ ಅಂತಾರೆ, ಅಲ್ಲಿ ನಡೆಯೋ ಸೇಡು, ಕೊಲೆಗಳು ಇಡೀ ನಗರ ರಾಜ್ಯ ಅಂದ್ರೆ ಪೊಲೀಸ್ ಅದರ ಸ್ಥಿರತೆಯನ್ನೇ ಅಲುಗಾಡಿಸ್ತೆ. ಅಂದ್ರೆ ಪ್ರೈವೇಟ್ ದ್ವೇಷ ಹೇಗೆ ಪಬ್ಲಿಕ್ ಆರ್ಡರ್ಗೆ ಅಪಾಯ ತರುತ್ತೆ ಅಂತ ನಾಟಕ ತೋರಿಸುತ್ತೆ. ಈ ಎಲ್ಲ ವಿಷಯಗಳು ಕಥೆಯಲ್ಲಿ ಹೇಗೆ ಹೆಣೆದುಕೊಂಡಿವೆ? ಸ್ಟೆಪ್ ಬೈ ಸ್ಟೆಪ್, ಸೀನ್ ಬೈ ಸೀನ್, ಫುಲ್ ಸಮ್ಮರಿ. ನಾಟಕದ ಹರಿವನ್ನು ಸ್ವಲ್ಪ ನೋಡೋಣವೇ? ಮುಖ್ಯ ಘಟ್ಟಗಳು ಸಾಕು. ಖಂಡಿತ. ನಾಟಕ ಶುರುವಾಗೋದೇ ಒಂದು ಉದ್ವಿಗ್ನ ಕಾಯುವಿಕೆಯಿಂದ.
ಪ್ರೊಲಾಗ್ ಪ್ರಸ್ತಾವನೆ. ಅರಮನೆ ಮೇಲೆ ಒಬ್ಬ ಕಾವಲುಗಾರ 10 ವರ್ಷದಿಂದ ಟ್ರಾಯ್ ಪತನದ ಸಿಗ್ನಲ್ಗಾಗಿ ಕಾಯ್ತಾ ಕೂತಿರ್ತಾನೆ. ಅವನ ಮಾತುಗಳಲ್ಲಿ ಆಯಾಸ, ನಿರೀಕ್ಷೆ ಮತ್ತೆ ಅರಮನೆಯ ರಹಸ್ಯಗಳ ಬಗ್ಗೆ ಭಯ ಎಲ್ಲವೂ ಇರುತ್ತೆ. ಸಿಗ್ನಲ್ ಸಿಕ್ಕಿದ್ಮೇಲೆ ಪ್ಯಾರೋಡಾಸ್, ಕೋರಸ್ ಪ್ರವೇಶ. ಕೋರಸ್ ಬಂದು ವಿಜಯವನ್ನ ಸಂಭ್ರಮಿಸುತ್ತೆ, ಆದ್ರೆ ಇಫಿಜೇನಿಯಾಳ ಬಲಿದಾನದ ಕಹಿ ನೆನಪನ್ನು ತರುತ್ತೆ. ಎಪಿಸೋಡ್ 1 ಮೊದಲ ಅಂಕದಲ್ಲಿ ಕ್ಲೈಟಮ್ನೆಸ್ಟ್ರಾ ವಿಜಯದ ಸುದ್ದಿಯನ್ನ ದೃಢಪಡಿಸ್ತಾಳೆ. ಆಮೇಲೆ ಒಬ್ಬ ದೂತ ಬಂದು ಅಗಮೆಮ್ನಾನ್ ಬರ್ತಿದ್ದಾನೆ ಅಂತ ಹೇಳ್ತಾನೆ. ಓಕೆ. ಎಪಿಸೋಡ್ 2 2ನೇ ಅಂಕದಲ್ಲಿ ಅಗಮೆಮ್ನಾನ್ ವಿಜಯಶಾಲಿಯಾಗಿ ಬರ್ತಾನೆ. ಜೊತೆಗೆ ಕ್ಯಾಸಾಂಡ್ರಾ ಕೂಡ ಇರ್ತಾಳೆ. ಇಲ್ಲೇ ಅಲ್ವಾ ಆ ಪ್ರಸಿದ್ಧ ನೇರಳೆ ಜಮಖಾನದ ದೃಶ್ಯ ಬರೋದು? ಹೌದು, ಅದೇ. ಕ್ಲೈಟಮ್ನೆಸ್ಟ್ರಾ ಅವನನ್ನ ಹೊಗಳಿ ದೇವರಿಗೆ ಸಮಾನ ಅಂತ ಬಿಂಬಿಸಿ ಆ ಕೆಂಪು ಅಥವಾ ನೀರಳೆ ಬಣ್ಣದ ದುಬಾರಿ ಜಮಖಾನದ ಮೇಲೆ ನಡೆದು ಅರಮನೆಗೆ ಬಾ ಅಂತ ಪ್ರೇರೇಪಿಸ್ತಾಳೆ. ಇದು ಅವನ ಅಹಂಕಾರದ ಹುಬ್ರಿಸ್ನ ಸೇಯಲ್. ಇದು ಅವನ ವಿನಾಶದ ಮುನ್ಸೂಚನೆ. ಅವನು ಒಳಗ ಹೋದ್ಮೇಲೆ ಹೊರಗೆ ಉಳಿದ ಕ್ಯಾಸಾಂಡ್ರಾ ಭಯಂಕರವಾದ ಭವಿಷ್ಯವಾಣಿಯನ್ನ ಹೇಳ್ತಾಳೆ. ರಕ್ತ, ಸಾವು, ಸೇಡು, ಮಕ್ಕಳ ಕೊಲೆ. ಕೋರಸ್ಗೆ ಏನೂ ಅರ್ಥವಾಗಲ್ಲ, ನಂಬೂಕೂ ಆಗಲ್ಲ. ಆಮೇಲೆ ಆಘಾತಕಾರಿ ಘಟನೆ. ಹೌದು. ಎಪಿಸೋಡ್ 3 3ನೆಯ ಅಂಕದಲ್ಲಿ ಕ್ಯಾಸಾಂಡ್ರಾ ಕೂಡ ತನ್ನ ಸಾವನ್ನ ಅರಿತೆ ಒಳಗ್ ಹೋಗ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಒಳಗಿನಿಂದ ಅಗಮೆಮ್ನಾನ್ನ ಕೊನೆಯ ಚೀತ್ಕಾರ ಕೇಳಿಸುತ್ತೆ. ಕ್ಲೈಟಮ್ನೆಸ್ಟ್ರಾ ರಕ್ತ ಸಿಕ್ತಳಾಗಿ ಹೊರಬಂದು ತಾನೇ ಅವನನ್ನ ಸ್ನಾನದ ಮನೆಯಲ್ಲಿ ಕೊಡಲಿಯಿಂದ ಕೊಂದೆ ಅಂತ ಘೋಷಿಸ್ತಾಳೆ. ಕ್ಯಾಸಾಂಡ್ರಾನು ಕೊಲ್ಲಲಾಗಿದೆ. ಅವಳು ಇದನ್ನ ಇಫಿಜೇನಿಯಾಳಿಗೆ ನ್ಯಾಯ, ತಾನು ತೀರಿಸಿದ ಸೇಡು ಅಂತ ಸಮರ್ಥಿಸ್ಕೊಳ್ತಾಳೆ. ಕೋರಸ್ ಹೇಗೆ ಪ್ರತಿಕ್ರಿಯಿಸುತ್ತೆ? ಎಪಿಸೋಡ್ 4ದಲ್ಲಿ ಮತ್ತು ಕೋರಸ್ ನಡುವೆ ದೊಡ್ಡ ವಾಗ್ವಾದ ನಡೆಯುತ್ತೆ. ಆಗ ಎಗಿಸ್ಟಸ್ ತನ್ನ ಸಪೋರ್ಟರ್ಸ್ ಜೊತೆ ಎಂಟ್ರಿ ಕೊಡ್ತಾನೆ. ಎಕ್ಸೋಡಸ್ ನಿರ್ಗಮನದಲ್ಲಿ ಅವನು ತನ್ನ ಸೇಡು ತೀರ್ತು ಅಂತ ಹೇಳ್ತಾನಲ್ಲ. ಹೌದು, ತನ್ನ ಕುಟುಂಬಕ್ಕೆ ಆದ ಅನ್ಯಾಯಕ್ಕೆ ಪ್ರತೀಕಾರ ಸಿಕ್ತು ಅಂತ ಘೋಷಿಸ್ತಾನೆ. ಕ್ಲೈಟಮ್ನೆಸ್ಟ್ರಾ ಮತ್ತು ಎಗಿಸ್ಟಸ್ ಈಗ ಅರ್ಗೋಸ್ನ ಆಡಳಿತಗಾರರು. ಆದ್ರೆ ಕೋರಸ್ನ ಕೊನೆ ಮಾತುಗಳು ಎಚ್ಚರಿಕೆಯಿಂದ ಕೂಡಿರುತ್ತೆ. ರಕ್ತದ ಶಾಪ ಮುಂದುವರಿಯುತ್ತೆ. ನಗರದ ನೈತಿಕ ಸುವ್ಯವಸ್ಥೆ ಹಾಳಾಗಿದೆ. ಇದು ಮುಂದಿನ ನಾಟಕಗಳಿಗೆ ದಾರಿ ಮಾಡುತ್ತೆ. ಕ್ಲೋಸ್ ರೀಡಿಂಗ್, ಕೀ ಮೊಮೆಂಟ್ಸ್ ಟು ಅನಲೈಸ್. ಈ ನಾಟಕದ ಕೆಲವು ಕ್ಷಣಗಳು ಆಳವಾದ ವಿಶ್ಲೇಷಣೆಗೆ ಅರ್ಹ ಅಂತ ಅನಿಸುತ್ತೆ. ಉದಾಹರಣೆಗೆ ಆ ಕಾವಲುಗಾರನ ಮಾತುಗಳು ಅಥವಾ ಕ್ಯಾಸಾಂಡ್ರಾಳ ಭವಿಷ್ಯವಾಣಿ. ಹೌದು, ಕಾವಲುಗಾರನ ಮಾತು ಕಾಯುವಿಕೆ, ಸಾಕ್ಷಿಯಾಗುವಿಕೆಯ ರಾಜಕೀಯವನ್ನೇ ತೋರಿಸುತ್ತೆ. ಕ್ಯಾಸಾಂಡ್ರಾಳ ಭಾಷೆ ಇದೆಯಲ್ಲ, ಅದು ತರ್ಕಕ್ಕೆ ನಿಲುಕದ ಕಾವ್ಯಾತ್ಮಕ ಸತ್ಯವನ್ನ ಹೇಳೋ ಪ್ರಯತ್ನ. ಆ ತುಂಡು ತುಂಡಾದ ಮಾತುಗಳು ಸಾಂಪ್ರದಾಯಿಕ ನಿರೂಪಣೆಯನ್ನೇ ಪ್ರಶ್ನಿಸುತ್ತವೆ. ನೇರಳೆ ಜಮಖಾನದ ದೃಶ್ಯ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಖಂಡಿತ. ಅದು ಅಹಂಕಾರದ ಪರಮಾವಧಿ. ಮಾನವ ಮತ್ತು ದೈವಿಕ ಗಡಿಗಳನ್ನು ಮೀರಲು ನೋಡುವ ದುರಂತ ಪ್ರಯತ್ನ. ಇನ್ನು ಕ್ಲೈಟಮ್ನೆಸ್ಟ್ರಾಳ ವಾಕ್ಚಾತುರ್ಯ, ಅವಳು ಸೇಡನ್ನು ನ್ಯಾಯ ಅಂತ ಸಮರ್ಥಿಸಿಕೊಳ್ಳಲು ಬಳಸುವ ಭಾಷೆ ಇದೆಯಲ್ಲ, ಅದು ಅದ್ಭುತ. ಕೋರಸ್ನ ಪಾತ್ರ ಕೂಡ ಅಷ್ಟೇ. ಅವರು ಯಾರ ಪರವಾಗಿಯೂ ಪೂರ್ತಿ ನಿಲ್ದೆ ಆ ನೈತಿಕ ಗೊಂದಲ, ಸಾರ್ವಜನಿಕ ಅಭಿಪ್ರಾಯವನ್ನ ಪ್ರತಿಬಿಂಬಿಸ್ತಾರೆ. ಡ್ರಾಮ್ಯಾಟಿಕ್ ಆ್ಯಂಡ್ ಪೊಲಿಟಿಕಲ್ ರೀಡಿಂಗ್ಸ್. ಒಟ್ಟಾರೆಯಾಗಿ ಈ ನಾಟಕದ ರಾಜಕೀಯ ಅಥವಾ ಸಾಮಾಜಿಕ ಸಂದೇಶ ಏನು ಅಂತ ಹೇಳ್ಬೋದು. ಐಸ್ಕಿಲೆಸ್ ಏನನ್ನ ಹೇಳೋಕ್ ಪ್ರಯತ್ನಿಸ್ತಿದ್ದ? ಬಹುಮುಖ್ಯವಾಗಿ ವೈಯಕ್ತಿಕ ಸೇಡು ಯಾವತ್ತೂ ಸ್ಥಿರವಾದ ನ್ಯಾಯವನ್ನ ತರಲ್ಲ ಅನ್ನೋದನ್ನ ನಾಟಕ ಸ್ಪಷ್ಟವಾಗಿ ಹೇಳುತ್ತೆ. ಕ್ಲೈಟಮ್ನೆಸ್ಟ್ರಾಳ ನ್ಯಾಯ ಇನ್ನೂ ಹೆಚ್ಚು ರಕ್ತಪಾತಕ್ಕೆ ಕಾರಣವಾಗತ್ತೆ ಅಷ್ಟೇ. ಇದು ಬಹುಶಃ ಆಗ ಅಥೆನ್ಸ್ನಲ್ಲಿ ಹೊಸದಾಗಿ ಸ್ಥಾಪನೆಯಾಗ್ತಿದ್ದ ನ್ಯಾಯಾಲಯಗಳ ಅಂದ್ರೆ ಸಾಂಸ್ಥಿಕ ನ್ಯಾಯದ ಮಹತ್ವವನ್ನ ಒತ್ತಿ ಹೇಳೋ ಪ್ರಯತ್ನ ಇರಬಹುದು. ಆ ಸೇಡಿನ ಚಕ್ರವನ್ನ ಮುರಿಬೇಕಾದ್ರೆ ವೈಯಕ್ತಿಕ ಪ್ರತಿಕಾರವನ್ನ ಮೀರಿ ಸಮಾಜ ಸ್ಥಾಪಿಸಿದ ಕಾನೂನಿನ ಆಳ್ವಿಕೆ ಬೇಕು ಅನ್ನೋ ಸೂಚನೆ ಇದರಲ್ಲಿದೆ. ಇದು ಇವತ್ತಿಗೂ ಅಷ್ಟೇ ಪ್ರಸ್ತುತವಾದ ವಿಚಾರ. ಹೌದು. ಹಾಗೇನೆ ರಾಜ್ಯದ ಹಿತಾಸಕ್ತಿಗಾಗಿ ವ್ಯಕ್ತಿಯನ್ನ, ನೈತಿಕತೆಯನ್ನ ಬಲಿ ಕೊಡಬಹುದಾ ಅನ್ನೋ ಪ್ರಶ್ನೆಯೂ ಇದೆ. ಮತ್ತೆ ಕ್ಲೈಟಮ್ನೆಸ್ಟ್ರಾಲ್ ಮೂಲಕ ಅಧಿಕಾರ ರಚನೆಗಳಲ್ಲಿ ಲಿಂಗದ ಪಾತ್ರ ಏನು, ಮಹಿಳೆ ಅಧಿಕಾರಕ್ಕೆ ಬಂದಾಗ ಸ್ಥಾಪಿತ ವ್ಯವಸ್ಥೆಗೆ ಏನು ತಲ್ಲಣ ಆಗತ್ತೆ ಅನ್ನೋದ್ರ ಬಗ್ಗೆನೂ ಇದು ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಐಸ್ಕಿಲಸ್ನ ಅಗಮೆಮ್ನಾನ್ ಕುರಿತ ನಮ್ಮ ಇಂದಿನ ಈ ಆಳವಾದ ಚರ್ಚೆ ಇಲ್ಲಿಗೆ ಮುಗಿಯುತ್ತೆ. ನೋಡಿ, ಸುಮಾರು 2500 ವರ್ಷದ ಹಿಂದಿನ ನಾಟಕ, ಆದರೂ ಇವತ್ತಿಗೂ ನ್ಯಾಯ, ಸೇಡು, ಅಧಿಕಾರ
ಮನುಷ್ಯ ಸ್ವಭಾವ ಈ ಎಲ್ಲದರ ಬಗ್ಗೆ ಎಷ್ಟು ತೀವ್ರವಾಗಿ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಅದೇ ಅದರ ಶ್ರೇಷ್ಠತೆ. ಹೌದು. ಈ ಕಥೆಯ ಅಂತ್ಯ ಏನಾಗುತ್ತೆ, ಆ ರಕ್ತದ ಶಾಪಕ್ಕೆ ಪರಿಹಾರ ಸಿಗುತ್ತಾ ಇಲ್ವಾ ಅಂತ ತಿಳಿಯೋಕೆ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಒರೆಸ್ಟಿಯಾ ಸರಣಿಯ ಉಳಿದ ನಾಟಕಗಳನ್ನ ಗಮನಿಸಬಹುದು. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದೆಯಂತ ಭಾವಿಸ್ತೇವೆ. ಇದೇ ರೀತಿಯ ಆಳವಾದ ಚರ್ಚೆಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ಕೇಳಿದ್ದಾಗೆ ಎಲ್ಲರಿಗೂ ಧನ್ಯವಾದಗಳು.